ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಇವತ್ತು ಒಂದು ಫಾಲ್ಸ್ನ ಯಾವ ರೀತಿಯಾಗಿ ಈಸಿಯಾಗಿ ಸ್ಟಿಚಿಂಗ್ನ ನಾವು ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಏನು ಗೊತ್ತಾ, ಇದು ಸ್ವಲ್ಪ ಮಿಷನ್ ಕಂಟ್ರೋಲ್, ಅಂದರೆ ಸ್ವಲ್ಪ ಸ್ಟಿಚ್ ಹಾಕೋಕೆ ಬಂದರೆ ಸಾಕು, ನೀವು ಫಾಲ್ಸ್ ಹಾಕಿ ಅರ್ನು ಮಾಡ್ಬೋದು, ಚೆನ್ನಾಗಿ ಅರ್ನು ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ಮನೆ ಕೆಲಸಗಳು, ನಿಮ್ಮ ಮಕ್ಕಳನ್ನ ಗಂಡನ್ನು ನೋಡಿಕೊಂಡು ನೀವು ಆರಾಮಾಗಿ ಒಂದು ಫಾಲ್ಸ್ ಹಾಕೋ ಥರ ಮಾಡ್ಕೋಬೋದು. ಇವಾಗ ನಿಮ್ಮ ಅಕ್ಕಪಕ್ಕ ಯಾವುದಾದ್ರೂ ಅಂಗಡಿಗಳಿರ್ತವೆ ಅಲ್ವಾ, ಆ ಅಂಗಡಿಗಳಲ್ಲಿ ಕೊಟ್ಟರೆ ನೀವು ಇಸ್ಕೊಂಡು ಆರಾಮಾಗಿ ಬಿಸ್ನೆಸ್ನ ಮಾಡ್ಕೋಬೋದು. ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಇರೋರ್ದ ಬಿಸ್ನೆಸ್ ಅಕ್ಕಪಕ್ಕ ಇರೋರು ಕೊಟ್ಟರೆ ನೀವು ಫಾಲ್ಸ್ ಹಾಕಿ ನೀವು ಈ ಥರ ಅರ್ನ ಮಾಡ್ಬೋದು. ನಮ್ಮ ಖರ್ಚಿಗೆ ಆಗುತ್ತೆ, ಆರಾಮಾಗಿ ನಮ್ಮ ಖರ್ಚನ್ನು ನಾವು ನೋಡ್ಕೋಬೋದು. ಯಾರದೇ ಸಹಾಯನೋ, ಈಗ ಹಸ್ಬೆಂಡ್ ಸಹಾಯ, ಏನೇ ಒಂದಕ್ಕೂ ಹಸ್ಬೆಂಡ್ ಕೇಳೋದು ತಪ್ಪುತ್ತೆ. ನಮ್ಮ ದುಡ್ಡನ್ನ ನಾವು ದುಡ್ಕೊಂಡ್ರೆ, ಈಗ ಕೆಲವೊಂದು ಸಣ್ಣ ಪುಟ್ಟಕ್ಕೂ ಕೂಡ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಹಂಗಾಗಿ ನಾವು ನಮ್ಮ ಅರ್ನಿಂಗು ಅಂತ ಸ್ವಲ್ಪನಾದರೂ ನಮ್ಮ ಫ್ರೀ ಟೈಮಲ್ಲಾದ್ರೂ ನಮ್ಮ ಅರ್ನಿಂಗನ್ನ ನಾವು ಮಾಡ್ಕೋಬೇಕಾಗುತ್ತೆ. ಇದೊಂದು ಸುಲಭವಾದ ವಿಧಾನ ಅಂತ ಕೂಡ ಹೇಳ್ಬೋದು, ಒಂದು ಟಿಪ್ಸ್ ಅಂತಲೂ ಕೂಡ ಹೇಳ್ಬೋದು. ಈಗ ಮನೆಯಲ್ಲಿ ಮಿಷನ್ ಇರುತ್ತೆ ನಿಮಗೆ, ಸುಮ್ಮನೆ ಇರ್ತೀರ ಮನೆಯಲ್ಲಿ, ಆ ಥರದವರು ಖಂಡಿತವಾಗ್ಲೂ ನೀವು ಈ ಥರ ಮಾಡ್ಬೋದು. ನಿಮಗೂ ಹೆಲ್ಪ್ ಆಗುತ್ತೆ, ಮತ್ತು ನಮಗೂ ಸೋಂಬೇರಿತನ ಅನ್ನೋದು ಇರಲ್ಲ. ಏನು ಗೊತ್ತಾ, ಬರೀ ಮನೆ ಕೆಲಸ ಮಾಡಿಕೊಂಡು ಬರೀ ಈ ಮನೆ ಕೆಲಸಕ್ಕೆ ಎಷ್ಟು ಟೈಮ ಕಳೆಯೋಕ್ಕಾಗತ್ತಲ್ವ. ಎಷ್ಟೇ ಮನೆ ಕೆಲಸ ಇದ್ರೂ ಫ್ರೀ ಅಂತ ಟೈಮು ಇದ್ದೇ ಇರುತ್ತೆ. 1 ಅವರ್ 2 ಅವರ್ 3 ಅವರ್ ಆದರೂ ಸಿಕ್ಕೇ ಸಿಗುತ್ತೆ. ಆ ಟೈಮಲ್ಲಿ ನೀವು ಸ್ಮಾಲಾಗಿ ಈ ಥರ ಮಾಡ್ಬೋದು, ಫಾಲ್ಸ್ ಎಲ್ಲ ಹಾಕ್ಕೊಂಡು ಅರ್ನ ಮಾಡ್ಬೋದು. ನೀವು ಇವಾಗ ಬರೀ 1 ಗಂಟೆಗೆ ಒಂದು 5 ಸೀರೆ ಫಾಲ್ಸ್ ಹಾಕಿದ್ರೂ ನಿಮಗೆ ಇವಾಗ ಆಲ್ಮೋಸ್ಟ್ ಒಂದು 70 ರುಪೀಸ್ ಇರುತ್ತೆ. 50 ರುಪೀಸ್ ಕಡಿಮೆ ಫ್ರೆಂಡ್ಸ್, ಯಾರೂ ಅಷ್ಟು ತೊಗೊಳ್ಳಲ್ಲ. 50 ರುಪೀಸ್ಗೆ ತುಂಬಾ ಲಾಸ್ ಅಂತ ಹೇಳ್ಬೋದು. ಬಟ್ 70 ರುಪೀಸ್, 60 ರುಪೀಸ್ 70 ರುಪೀಸ್ ತೊಗೋದು, 50 ರುಪೀಸ್ ಯಾರು ತುಂಬ ಲಾಸ್ ಆಗುತ್ತೆ, ಓಕೆನಾ, ಫಾಲ್ಸ್ಗೆ. ಮತ್ತು ಎಮ್ಮಿಂಗೆಲ್ಲ ಮಾಡಿಕೊಡ್ತೀವಿ ಅಂದರೆ, ಇವಾಗ ನಾವು ತೊಗೊಳ್ಳೋದು ಒಂದು 70 ರುಪೀಸ್ ಸ್ಟಿಚಿಂಗಿಗೆ ತೊಗೋತೀವಿ. ಫಾಲ್ಸ್ ಸ್ಟಿಚಿಂಗ್ ಮಾಡಿದ್ರೆ ಕೆಲವೊಬ್ಬರು ಎಮ್ಮಿಂಗೆ ಬೇಕು ಅಂತ ಹೇಳ್ತಾರಲ್ವ, ಈ ಥರ ಇದು ನೋಡಿ, ಇದು ಜರಿ ಸ್ಯಾರಿಗೆ ನಾನು ಹಾಕ್ತಾ ಇರೋ ಅಂಥದ್ದು ಫಾಲ್ಸು. ಮತ್ತು ಇದು ಹೌದು ತುಂಬ ದೊಡ್ಡ ಬಾರ್ಡ್ರ್ ಆಗಿರೋದ್ರಿಂದ ಇದಕ್ಕೆ ನಾನು ಯಾವುದೇ ರೀತಿಯಾದ ಎಮ್ಮಿಂಗ್ ಮಾಡ್ತಾ ಇಲ್ಲ. ಮತ್ತು ಕೆಲವೊಬ್ಬರು ಏನು ಕೇಳ್ತಾರೆ ಗೊತ್ತಾ, ನಮಗೆ ಎಮ್ಮಿಂಗ್ ಮಾಡಬೇಡಿ, ಸ್ಟಿಚಿಂಗೇ ಮಾಡಿಕೊಡಿ, ನಮಗೆ ಎಮ್ಮಿಂಗು ಬೇಗ ಕಿತ್ಬಿಡುತ್ತೆ, ಹಂಗಾಗಿ ನಮಗೆ ಸ್ಟಿಚಿಂಗೇ ಮಾಡಿಕೊಡಿ, ನಮ್ಗೆ ಅದೇ ಇದು ಚೆನ್ನಾಗಿ ಆಗುತ್ತೆ ಅಂತ ಕೇಳ್ತಾರೆ. ಹಂಗಾಗಿ ನಾವು ಅವ್ರು ಯಾವ ಥರ ಹೇಳ್ತಾರೆ ನಮಗೆ ಕಸ್ಟಮರು, ಆ ಥರ ನಾವು ಇದು ಮಾಡಿ, ಸ್ಟಿಚಿಂಗ್ ಆದರೆ 70 ರುಪೀಸ್, ಎಮ್ಮಿಂಗ್ ಆದರೆ 100 ರುಪೀಸ್ ತೊಗೋತೀವಿ ಜಿಗ್ಜಾಗ್ ಮಾಡಿ. ಬಟ್ ನಾನು ಇದಕ್ಕೆ ಜಿಗ್ಜಾಗ್ ಏನು ಮಾಡಿಲ್ಲ, ಬಟ್ ಹಂಗೆ ಇನ್ನೊಬ್ರು ಗೊತ್ತಾ, ಕೆಲವೊಬ್ಬರು ಜಿಗ್ಜಾಗು ಕೇಳಲ್ಲ, ನಮಗೆ ನೀಟಾಗಿ ಸ್ಟಿಚ್ ಮಾಡಿ ಕೊಡಿ, ಸಣ್ಣದಾಗಿ ಹೊಲ್ದು ಕೊಡಿ ಅಂತಾರೆ. ಕೆಲವೊಬ್ಬರು ಕೀಳುತ್ತೆ, ಅದು ಒಂಥರ ಜಿಗ್ಜಾಗ್ ಮಾಡಿದ್ರೂ ಕೆಲವೊಂದರ ಮಧ್ಯೆ ಗ್ಯಾಪು ಸರಿ ಹೋಗಲ್ಲ ಅಂಥವ್ರು, ಇದು ಅವರು ಅದು ಹೇಳಿರೋದಕ್ಕೆ ನಾನು ಇದು ಅದಕ್ಕೆ ಜಿಗ್ಜಾಗ್ ಮಾಡಿಲ್ಲ ನಾನು, ಬಟ್ ಸ್ಟಿಚ್ ಮಾಡಿ ಕೊಟ್ಟಿರೋದು, ಅದನ್ನು ಕೂಡ ನಾನು ತೋರಿಸ್ತೀನಿ. ಚೂರು ಕಾಣಿಸಲ್ಲ ಫ್ರೆಂಡ್ಸ್, ಫಿನಿಶಿಂಗ್ ಮಾತ್ರ ತುಂಬ ನೀಟಾಗಿ ಬರುತ್ತೆ. ಇದಕ್ಕೆ ಎಮ್ಮಿಂಗ್ ಮಾಡಿದಾರೋ ಸ್ಟಿಚಿಂಗ್ ಹಾಕಿದಾರೋ ಅನ್ನೋ ಅಷ್ಟೇ ಗೊತ್ತಾಗಲ್ಲ. ನಾನು ತೋರಿಸ್ತೀನಿ ಲಾಸ್ಟಿಗೆ ನೋಡಿ. ಹಂಗಾಗಿ ನೀವು ಮನೆಯಲ್ಲಿ ಫ್ರೀಯಾಗಿ ಕೂತಾಗ ಆರಾಮಾಗಿ ಇವಾಗ ಒಂದು 250 ರುಪೀಸ್ 300 ಆರಾಮಾಗಿ ನೀವು ಎಲ್ಲ ಪ್ರತಿಯೊಂದು ಕೆಲಸ ಮಾಡಿಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ಒಂದು 300ರಿಂದ 500ವರೆಗೂ, ಈಗ 1 ಅವರ್ಗೆ 300 250 300 ರುಪೀಸ್ ನೀವು ದುಡಿತೀರಾ ಅಂದರೆ, ನೀವು 2 ಅವರ್ಗೆ ಎಷ್ಟು ಅರ್ನ ಮಾಡ್ಬೋದಲ್ವಾ. ನಿಮಗೆ ಅಕ್ಕಪಕ್ಕ ಯಾರಾದರೂ ಕೊಟ್ಟರೆ ಖಂಡಿತವಾಗ್ಲೂ ಸೋಂಬೇರಿತನ ಬಿಟ್ಟು ಈ ಥರ ಕೆಲಸ ಎಲ್ಲ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ, ನೀವು ಆರಾಮಾಗಿ ಮಾಡ್ಬೋದು. ನೋಡಿ, ನಾನು ಹಾಕ್ತಾಯಿದ್ದೀನಲ್ಲ ಈ ಮೆಥಡ್ನಲ್ಲಿ ನೀವು ಅಂದರೆ ಫಾಲ್ಸ್ನ ಮಾತ್ರ ಶಿಂಕ್ ಮಾಡಿ ಐರನ್ ಮಾಡಿನೇ ಹಾಕಬೇಕಾಗುತ್ತೆ. ನೀವು ಫಾಲ್ಸನ್ನ ಶಿಂಕ್ ಮಾಡ್ದೇ ಯಾವ ಸ್ಯಾರಿಗೂ ಯಾವ ವರ್ಕ್ ಅಂದರೆ ಇದ್ರ ಸ್ಯಾರಿಗೂ ಹಾಕಬೇಡಿ. ಬಟ್ ನಾನು ಮಾತ್ರ ಎಲ್ಲ ಫಾಲ್ಸ್ನು ಶಿಂಕ್ ಮಾಡಿ ನೀಟಾಗಿ ಐರನ್ ಮಾಡಿನೇ ಹಾಕೋದು. ಬಟ್ ಐರನ್ ಮಾಡಿ ಇಟ್ಟಿರ್ತೀನಿ ನಾನು, ಇಮಿಡಿಯೇಟ್ ಐರನ್ ಮಾಡಿದ ತಕ್ಷಣವೇ ಹಾಕಲ್ಲ. ಹಂಗಾಗಿ ಅಲ್ಲಿ ಅದೇ ಥರ ಫೋಲ್ಡಿಂಗ್ ಮಾಡಿ ಇಟ್ಟಿರ್ತೀನಲ್ಲ, ಹಂಗಾಗಿ ನಿಮಗೆ ಅಲ್ಲಿ ಮಾರ್ಕ್ ಥರ ಕಾಣಿಸ್ತಾ ಇದೆ.
ಪ್ರತಿಯೊಂದು ಸ್ಯಾರಿಗೂ ಫಾಲ್ಸ್ನ ಶಿಂಕ್ ಮಾಡಿನೇ ನಾನು ಹಾಕುವಂಥದ್ದು. ತುಂಬ ಡೀಟೇಲಾಗಿ ಆ ವೀಡಿಯೋಸ್ ಎಲ್ಲ ನಾನು ಮಾಡಿ ಹಾಕಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಇದೊಂದು ಟಿಪ್ಸ್ ಜೊತೆ ಹೆಣ್ಮಕ್ಳು ಫ್ರೀ ಟೈಮಲ್ಲಿ ಯಾವುದೆಲ್ಲ ಕೆಲಸ ಮಾಡಿಕೊಂಡು ನಾವು ಅರ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಮೋಟಿವೇಶನ್ ವಿಡಿಯೋ ಅಂತಲೂ ಕೂಡ ಹೇಳ್ಬೋದು. ಇದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಟು ತುಂಬ ದಿವಸ ಆಗಿತ್ತು. ಬಟ್ ನಾನು ವರ್ಕ್ ವಿಡಿಯೋ ಹಾಕ್ತಾಯಿದ್ದೆ. ಬಟ್ ಇವತ್ತು ನನಗೆ ಸುಮ್ಮನೆ ಕೂತಿದ್ದೆ, ಹಂಗಾಗಿ ಈ ವಿಡಿಯೋ ಇತ್ತು ಅಂದ್ಬಿಟ್ಟು ಅಪ್ಲೋಡ ಮಾಡಿದ್ದೀನಿ. ಓಕೆನಾ. ಆರಾಮಾಗಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ ಫಾಲ್ಸು. ಈ ಥರ ನಿಮಗೆ ಬರೀ ಕಂಟ್ರೋಲ್ ಬಂದರೆ ಸಾಕು, ನೀವು ಆರಾಮಾಗಿ ನೀವು ಫಾಲ್ಸ್ನ ಹಾಕ್ಬೋದು. ಮಿಷಿನ್ ಕಂಟ್ರೋಲ್ ಬಂದರೆ ನೀವು ಅಟ್ಲೀಸ್ಟ್ ಪವರ್ ಇಲ್ಲ ಅಂತ ಅಂದ್ರೂ ಕೂಡ ಲೆಗ್ ಮಿಷನ್ ಥರ ತುಳಿಯೋ ಮಿಷನ್ ಬರುತ್ತಲ್ಲ, ಅದರಲ್ಲೇ ನೀವು ಅರ್ನ ಮಾಡ್ಬೋದು. ಅದಕ್ಕೆ ಮೋಟ್ರ್ ಹಾಕೋದು ಅದಕ್ಕೆಲ್ಲ ಸುಮ್ಮನೆ ದುಡ್ಡು ವೇಸ್ಟು ಅನ್ನೋದಿದ್ದರೆ ಆ ಥರ ಮಿಷನ್ಗಳಲ್ಲೂ ಕೂಡ ನೀವು ಆರಾಮಾಗಿ ಹಾಕ್ಬೋದು. ಇಲ್ಲ ಅಂತ ಅಂದರೆ ಒಂದು ನಾನು ಹಾಕ್ತೀನಿ ಫ್ರೆಂಡ್ಸ್. ನನಗೆ ನೋಡಿ ಈಗ ತೋರಿಸ್ತಾ ಇದ್ದೀನಿ, ಅದರಲ್ಲಿ ಎಮ್ಮಿಂಗ್ ಮಾಡಿದ್ದೀನಿ ಅಥವಾ ಸ್ಟಿಚಿಂಗ್ ಮಾಡಿದ್ದೀನಿ ಅಂತಲೇ ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಈ ಥರ ಫಿನಿಶಿಂಗ್ ಮಾತ್ರ ತುಂಬ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಾಕೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಥರ ಸೀರೆ ಫಾಲ್ಸ್ನ ಇಟ್ಕೊಂಡು ಈವನ್ನಾಗಿ ಹಾಕ್ತೀರಾ ಅದ್ರ ಮೇಲೂ ಕೂಡ ತುಂಬಾ ಡಿಪೆಂಡ್ ಆಗುತ್ತೆ. ಈ ಥರ ನೀವು ಪ್ರತಿಯೊಂದು ಪಾಯಿಂಟ್ಗಳನ್ನ ನೀವು ನೋಡಿಕೊಂಡು ಹಾಕ್ಬೇಕು. ಕೆಲವೊಂದು ವೀಡಿಯೋಸ್ಗಳನ್ನ ಚಿಕ್ಕ ಚಿಕ್ಕ ವೀಡಿಯೋಗಳು ಮಾಡ್ಕೊಂಡಿದ್ದೀನಿ. ಇದೆಲ್ಲ ಟ್ರೈಪೋಡ್ ಇದ್ದಾಗ ಮಾಡ್ಕೊಂಡಿದ್ದಂಥ ವೀಡಿಯೋ. ಟ್ರೈಪೋಡ್ ಇಲ್ಲ ಇವಾಗ, ಆಲ್ರೆಡಿ ಹೇಳಿದ್ದೀನಲ್ವ ನಾನು ತುಂಬ ವಿಡಿಯೋದಲ್ಲಿ, ಅಂದರೆ ಈಗ ಮಾಡೋ ವಿಡಿಯೋದಲ್ಲೇ ಹೇಳಿದ್ದೀನಿ ಟ್ರೈಪೋಡ್ ಇಲ್ಲ. ಇನ್ನೂ ಬುಕ್ ಮಾಡಿಲ್ಲ ನಾನು, ತೊಗೋಬೇಕು. ಬಟ್ ನಾನು ಸ್ವಲ್ಪ ಕಾಸ್ಟ್ಲಿ ತಗೊಳ್ಳೋಣ ಈ ಥರದ್ದು ತುಂಬ ಇದು ನೋಡಿ ತುಂಬ ದಿವಸ ಏನೂ ಆಗಿರಲಿಲ್ಲ ಫ್ರೆಂಡ್ಸ್. 1 ವರ್ಷ ಆಗಿತ್ತು ಅನಿಸುತ್ತೆ ತೊಗೊಂಡು ರಿಂಗ್ ಲೈಟು ಟ್ರೈಪೋಡು. ಹಾಗಾಗಿ ಅದು ಬೇಗ ಅದು ಹಾಳಾಗ್ಬಿಡ್ತು. ಹಂಗಾಗಿ ನೋಡೋಣ, ಸ್ವಲ್ಪ ಹೆವಿ ಇರೋದ ನಾವೇ ಹೋಗಿ ಶಾಪಲ್ಲಿ ನೋಡಿ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಯಾವಾಗ ಆಗುತ್ತೆ ಗೊತ್ತಿಲ್ಲ, ಹಾಗಾಗಿ ಸುಮ್ಮನೆ ಇದ್ದೀನಿ. ಇದು ಆವಾಗ ಮುಂಚೆನೇ ಮಾಡಿರೋಂಥ ವಿಡಿಯೋಗೆ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ನಾನು ನಿಮಗೆ ಅಪ್ಲೋಡ ಮಾಡ್ತಾ ಇರೋವಂಥದ್ದು. ಹಂಗಾಗಿ ಕೆಲವೊಬ್ಬರಿಗೆ ಇವೆಲ್ಲ ಏನೋ ಫಾಲ್ಸ್ ಹಾಕೋಕ್ಕೆ ಬರಲ್ವಾ, ಈ ಥರ ವೀಡಿಯೋಸ್ ಎಲ್ಲ ಹಾಕ್ತಾರಲ್ಲ ಅಂತ ಅಂದ್ಕೊಬೋದು. ಟೈಲರಿಂಗಲ್ಲಿ ಒಂದು ಎಮ್ಮಿಂಗಿಂದ ಹಿಡ್ದು ಒಂದು ಸೂಜಿ ದಾರ ಹಾಕೋದ್ರಿಂದ ಹಿಡ್ದು ಒಂದು ಉಕ್ಸು ಕಾಜ ಮಾಡೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವೊಂದು ಕೆಲವೊಂದು ಮಧ್ಯೆ ಮಧ್ಯೆ ಈ ಥರ ವೀಡಿಯೋಸ್ಗಳನ್ನ ಹಾಕ್ತೀವಿ. ಬಟ್ ನಿಮಗೆ ಯೂಸ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಖಂಡಿತವಾಗ್ಲೂ ಹೊಸ್ದಾಗಿ ಕಲಿಬೇಕು ಅನ್ನೋರಿಗೆಲ್ಲ ಇವು ತುಂಬಾ ಯೂಸ್ ಆಗ್ತವೆ. ಓಕೆನಾ. ಹಂಗಾಗಿ ಕೆಲವೊಂದು ಸೆಂಟ್ರಲ್ಲೂ ಕೂಡ ನಾವು ಈ ಥರದೊಂದೊಂದು ವೀಡಿಯೋಗಳನ್ನ ಹಾಕ್ತೀವಿ. ನಾವು ಹಳೆ ವೀಡಿಯೋಸ್ಗಳಲ್ಲಿ ನೋಡೋಕೆ ಹೋದರೆ ನನ್ನದು ಫಾಲ್ಸ್ ಹಾಕೋ ವೀಡಿಯೋಗಳೇ ತುಂಬಾ ಹೋಗಿದೆ. ಇನ್ನು ಇವೇ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಟೈಲರಿಂಗಲ್ಲಿ ವ್ಯೂಸ್ ಹೋಗೋದು ತುಂಬ ಕಡಿಮೆ ಅಂದರೆ ಕಡಿಮೆ. ಜನಕ್ಕೆ ವ್ಯೂಸ್ ಹೋಗೋದು ತುಂಬ ಜಾಸ್ತಿ ಯಾವುದೋ ಒಂದೊಂದು ಚಾನಲ್ಲಿಗೆ ಮಾತ್ರ, ಎಲ್ಲ ಚಾನಲ್ಗೂ. ಹಂಗಾಗಿ ಪ್ರತಿಯೊಂದು ವೀಡಿಯೋಗಳ್ನ ಹಾಕಬೇಕಾಗುತ್ತೆ. ವ್ಯೂಸು ಎಷ್ಟು ಬರುತ್ತೆ ಅಷ್ಟೇ ಸಾಕು ಅಂತ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಇದು ಬಿಟ್ಟಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನೇ ರೆಗ್ಯುಲರಾಗಿ ವೀಡಿಯೋಗಳು ಹಾಕ್ತಾಯಿಲ್ಲ. 3 ಡೇಸ್ 2 ಡೇಸ್ ಈ ಥರ ನನಗೆ ಯಾವಾಗ ಫ್ರೀ ಸಿಗುತ್ತೆ ಆ ಟೈಮಲ್ಲಿ ನಾನು ವೀಡಿಯೋಸ್ನ ಮಾಡ್ಕೊಂಡಿರೋಂಥ ಇರ್ತಾವಲ್ಲ ಅವಕ್ಕೆಲ್ಲ ವಾಯ್ಸ್ ಓವರ್ ಕೊಡೋಂಗಿದ್ರೆ ಕೊಟ್ಟು, ಅದಕ್ಕೂ ತುಂಬಾ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಯೂಟ್ಯೂಬ್ಗೆ ವೀಡಿಯೋಸ್ನ ಹಾಕ್ಬೇಕಂದ್ರೆ ಅದಕ್ಕೂ ಟೈಮ್ ಹಿಡಿಯುತ್ತೆ. ಆ ಟೈಮ್ ಒಳಗೆ ನಮಗೆ ಎಷ್ಟು ಕೆಲಸ, ನಮ್ಮ ಶಾಪ್ಗಳಲ್ಲಿ ಒಂದು ಬ್ಲೌಸ್ನೇ ಸ್ಟಿಚ್ ಮಾಡಿಬಿಡ್ಬೋದು. ಹಂಗಾಗಿ ಈ ಥರ ಆಗಿಬಿಡ್ತವೆ ನನಗೆ ಯಾವಾಗ ಫ್ರೀ ಸಿಗುತ್ತೆ ಅಥವಾ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ನನ್ನ ಮನಸ್ಸಿಗೆ ಬಂದಾಗ ನಾನು ವಿಡಿಯೋನ ಅಪ್ಲೋಡ್ ಮಾಡೋವಂಥದ್ದು. ನೋಡಿ ಇವಾಗ ನಾನು ಸೈಡ್ ಸ್ಟಿಚ್ ಮಾಡಿ ತೋರಿಸಿದ್ನಲ್ವ, ಇವಾಗ ನೋಡಿ ಇದು ಒಂಥರ ಟಿಶ್ಯೂ ಸ್ಯಾರಿ ಇದು ತೋರಿಸ್ತಾ ಇದ್ದೀನಿ ನೋಡಿ. ಪಲ್ಲುನೇ ಒಂಥರ ಕಲರ್ ಇದೆ, ಬಾರ್ಡ್ರೇ ಒಂಥರ ಕಲರ್ ಇದೆ. ಇವಾಗ ನೋಡಿ ಅದೇ ಸ್ವಲ್ಪ ವಿಡಿಯೋ ಎಂಡ್ ಆಯಿತು, ಹಂಗಾಗಿ ಫೋಟೋಸ್ ಮೂಲಕ ಹೇಳ್ತಾ ಇದ್ದೀನಿ. ಆ ಥರ ಆಗಿತ್ತು. ಸ್ಯಾರಿ ಒಂದು ಕಲರು, ಬಾರ್ಡ್ರ್ ಒಂದು ಕಲರು, ಪಲ್ಲು ಒಂದು ಕಲರು ಇತ್ತು.
ಬಾರ್ಡ್ರ್ ಕಲರೇ ಬ್ಲೌಸ್ ಇತ್ತು, ಅದಂಗಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗಾಗಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊತೀನಿ ನನ್ನ ವಿಡಿಯೋ ಇವತ್ತು. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ಗೆ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ನನ್ನ ಚಾನಲ್ ವಿಡಿಯೋನ ಶೇರ್ನ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.